ಕೋರ್ಸ್ ಈಗ ರವಿಕುಮಾರ್ ಅವರು ನಿಮ್ಮ ಜೊತೆಗೆ ಮಾತಾಡ್ತಾರೆ. ರವಿಕುಮಾರ್ ಅವರಿಗೆ ಮುಂದಿನ ಕಸರತ್ತೇನಿದ್ರು ಕೂಡ ಮುಂದೆ ಕೋರ್ಸ್ ಈಗ ದೆಹಲಿ ಗೆದ್ದಾಯಿತು. ಈ ದೆಹಲಿಯ ಚುನಾವಣೆ ಫಲಿತಾಂಶಗಳನ್ನು ಬೇರೆ ಬೇರೆ ಭಾಗದಲ್ಲಿ ಹೇಗೆ ಕಂಪಿಸುವುದಕ್ಕೆ, ಪ್ರಮುಖವಾಗಿ ಬಿಹಾರದಂಥ ಚುನಾವಣಾ ರಾಜ್ಯಗಳಲ್ಲಿ ಬಿಜೆಪಿ ಇದ್ರ ಬಗ್ಗೆ ಯಾವ ರೀತಿ ಯೋಚನೆ ಮಾಡುತ್ತೆ? ಅಫ್ಕೋರ್ಸ್ ತಮ್ಮ ಪ್ರಕಾರ ದೆಹಲಿ ಮುಖ್ಯಮಂತ್ರಿ ಯಾರಾಗ್ತಾರೆ? ಯಾಕಂದ್ರೆ ದೆಹಲಿ ರಾಜಕೀಯ ಕೂಡ ನಿಮ್ಗೆ ಚಿರಪರಿಚಿತ. ನೋಡಿ, ಇದು ಡೆಲ್ಲಿನಲ್ಲಿ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದೆಲ್ಲ ನಮ್ಮ ಅಮಿತ್ ಶಾಜಿ ಅವರು, ನಡ್ಡಾಜಿ ಅವರು, ನರೇಂದ್ರ ಮೋದಿಜಿ ಅವರು ಅಲ್ಲಿನ ಸ್ಥಳೀಯ ಅವಶ್ಯಕತೆಯನ್ನು ನೋಡಿಕೊಂಡು ಮಾಡ್ತಾರೆ. ಆದರೆ ಒಂದಂತೂ ಈ ಚುನಾವಣೆಯಿಂದ ಸ್ಪಷ್ಟವಾಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅದೇನು ಅಂತಂದರೆ, ದೆಹಲಿ ರಾಜ್ಯದಲ್ಲಿ ಭಾಳ ಭ್ರಷ್ಟ ಆಡಳಿತವನ್ನು ಕೊಟ್ಟಿದ್ದರು ಕೇಜ್ರಿವಾಲ್ ಅವರು. ಮತ್ತು ಅವರು ಜೈಲಿಗೆ ಹೋಗಿದ್ದರು. ಜೈಲಿನಲ್ಲಿ ಇದ್ಕೊಂಡೇ ಆಡಳಿತವನ್ನು ನಡೆಸೋದಕ್ಕೆ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ದೆಹಲಿನಲ್ಲಿ ವಿಶೇಷವಾಗಿ ಯಮುನಾ ನದಿಗೆ ಬಿ ಜೆ ಪಿಯವರು ವಿಷ ಹಾಕಿಬಿಟ್ಟು ನೀರನ್ನು ಕೊಡ್ತಾ ಇದ್ರು ಅಂತ ಅನ್ನುವಂಥದ್ದೇನೋ ಒಂದು ಭಾಳ ದೊಡ್ಡ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದರು. ದೆಹಲಿಯ ಜನ ಕೇಜ್ರಿವಾಲ್ ಅವರಿಗೆ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಹುದು. ಮತ್ತು ದೆಹಲಿಯ ಜನ ಏನು ಕೇಜ್ರಿವಾಲ್ ಅವರು ಗ್ಯಾರಂಟಿ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದರು 2 ಸಾರಿ. ಓಕೆ, ನಾವು ಕೂಡ ಗ್ಯಾರಂಟಿಯನ್ನು ಜನರ ಮುಂದೆ ಇಟ್ಟಿದ್ದೇವೆ. ಆದರೆ ದೆಹಲಿನಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು ಆ ಅಭಿವೃದ್ಧಿಯನ್ನು ಕೂಡ ಮಾಡಿರಲಿಲ್ಲ ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಕರ್ನಾಟಕ ರಾಜ್ಯ ಇಲ್ಲ ದೆಹಲಿಗೆ ಸಂಬಂಧಪಟ್ಟಂತೆ ಜನ ಏನು ತೀರ್ಪು ಕೊಟ್ಟಿದ್ದಾರೆ, ನರೇಂದ್ರ ಮೋದಿಜಿ ಅವರ ಆಡಳಿತವನ್ನು ಇಡೀ ದೇಶದಲ್ಲಿ ಹೇಗೆ ಒಪ್ಕೊಂಡಿದ್ದಾರೆ, ದೆಹಲಿಯ ಜನರು ಕೂಡ ಒಪ್ಕೊಂಡಿದ್ದಾರೆ. ಅಮಿತ್ ಶಾ ಅವರ ಆಡಳಿತವನ್ನು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಇಡೀ ದೇಶದಾದ್ಯಂತ ಏನು MP ಚುನಾವಣೆ ನಡೀತು, ಅದರ ನಂತರ 3ನೇ ಸರ್ಕಾರ ದೇಶದಲ್ಲಿ ಬರ್ತಾ ಇದೆ. ಅದು ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಈಗ ದೆಹಲಿ ಇರ್ಬೋದು. ಇದೇ ರೀತಿಯ ಚುನಾವಣೆ ಬಿಹಾರದಲ್ಲೂ ಕೂಡ ಆಗುತ್ತೆ. ಬಿಹಾರದಲ್ಲಿ ಮತ್ತೆ NDA ಅಧಿಕಾರಕ್ಕೆ ಬರುವಂತ ಒಂದು ಮುನ್ಸೂಚನೆ ಇದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ಗೆ ಕಂಟಿನ್ಯೂಸ್ ಆಗಿ 3ನೇ ಬಾರಿಗೆ 0 ಸ್ಥಾನಕ್ಕೆ ಕೂಡಿಸಿದ್ದಾರೆ. ರೈಟ್. ರವಿಕುಮಾರ್ ಅವರಿಗೆ ಅಫ್ಕೋರ್ಸ್ ನೀವು ಮಾತಾಡ್ತಾ ಒಂದು ವಿಚಾರ ಅಂತ ಹೇಳಿದ್ರಿ, 3 ಸಾರಿ ಸೋತಿರೋದು ಒಂದು ಭಾಗ, ಅದ್ರ ಜೊತೆ ಗ್ಯಾರಂಟಿಗಳನ್ನ ಹೇಗೆ ಟ್ಯಾಕಲ್ ಮಾಡ್ತೀರಿ ಅಂತ. ಗ್ಯಾರಂಟಿಗಳ ಜೊತೆಗೆ ನೀವು ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ. ನೀವು ಹೇಳಿ ಕೇಳಿ ಗ್ಯಾರಂಟಿಗಳ ವಿರೋಧಿಗಳು, ಅಷ್ಟೊಂದು ಫ್ರೀ ಬೀಸ್ ಕೊಡಬಾರ್ದು ಅನ್ನುವಂಥ ನಿಮ್ಮ ನಿಲುವು. ಈಗ ನೀವು ಕೂಡ ಅಷ್ಟೇ ಆಫರ್ಗಳನ್ನ ಮಾಡಿದಿರಲ್ಲ. ಆ ಸಸ್ಟೈನಬಿಲಿಟಿ ರಾಜಕಾರಣದ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಮಾಡಿದ್ದೇವೆ. ಈಗ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು ಅನ್ನುವಂತ ಒಂದು ತಂತ್ರವನ್ನ ನಾವು ಅನುಸರಿಸಿದ್ದೀವಿ. ಇಷ್ಟೊಂದು ಒಳ್ಳೆಯ ಎಕಾನಮಿ ಇರ್ತಕ್ಕಂಥ ಅಲ್ಲ, ದೆಹಲಿ ಅಂತ ಒಂದು ಒಳ್ಳೆ ಟ್ಯಾಕ್ಸ್ ಬರ್ತಕ್ಕಂಥ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ಮತ್ತು ಕೇಜ್ರಿವಾಲ್ ಅವರು ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ಇದು ಮಾಡಿದ್ರು. ಸ್ವತಃ ಮದ್ಯದ ಹಗರಣದಲ್ಲಿ ಅವರು ಸಿಕ್ಕಾಕೊಂಡ್ರು. ಆದರೆ ನೀವೇನು ಮಾಡ್ತೀರಾ ಅಂತ ನೀವು ಕೇಳ್ತಾ ಇದ್ದೀರಿ. ಇದರ ಮುಕ್ತವಾಗಿರ್ತಕ್ಕಂಥ ಫ್ರೀ ಬೀಸ್ನ ನಾವೀಗ ಹೇಳಿದ್ದೇವೆ, ಅದನ್ನು ಕೊಡ್ತೇವೆ. ಆದರೆ ಎಕಾನಮಿಗೇನು ಕೆಳಗಡೆ ಹೋಗ್ದಂಗೆ ದೆಹಲಿನಲ್ಲಿ ಒಂದು ಸುರಾಜ್ಯವನ್ನು, ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಕ್ಕಂಥ ಒಳ್ಳೆಯ ಪ್ರಯತ್ನವನ್ನು ದೆಹಲಿನಲ್ಲಿ ಮಾಡಿ ತೋರಿಸ್ತಾರೆ. ಹೇಗೆ ಸುಷ್ಮಾ ಸ್ವರಾಜ್ ಅವರು, ಮದನ್ ಲಾಲ್ ಖುರಾನ ಅವರು ಆಡಳಿತವನ್ನು ನಡೆಸಿದ್ರು, ಆ ಅನುಭವ ಬಿಜೆಪಿಗೆ ದೆಹಲಿನಲ್ಲಿ ಇದೆ. ಯಾಕೆಂದರೆ ಇಡೀ ದೇಶದಲ್ಲಿ ಫಸ್ಟ್ ಜನಸಂಘ ಕಾರ್ಪೊರೇಷನ್ ಹಿಡಿದಿದ್ದು ದೆಹಲಿನಲ್ಲಿ. ಹಂಗೆ ದೆಹಲಿನಲ್ಲಿ ನಾವು ಮುಂಚೆನೆ ಬಿಜೆಪಿ ರವಿಕುಮಾರ್ ಬ್ರೇಕಿಂಗ್ ಬರ್ತಾ ಇದೆ.